ಇನ್ನು ತುಲಾರಾಶಿ ನೋಡೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತೊಡಕುಗಳು ಕಾಣ್ತಕ್ಕಂತಹ ಸಾಧ್ಯತೆ ಇದೆ. ಕ್ಷೀರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ಲಾಭ ಕಾಣ್ತೀರಾ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಾಣ್ತೀರಾ, ಸಂಶಯ ಇಲ್ಲ. ವಸ್ತ್ರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರ್ತದೆ, ಅದು ಶುಕ್ರನ ಬಲದಿಂದಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಸಮಾರಂಭಗಳಲ್ಲಿ ಪಾಲ್ಗೊಳ್ತೀರಿ, ಅಲ್ಲಿ ಒಳ್ಳೆ ಸಜ್ಜನರ ಭೇಟಿ ಅಥವಾ ಆತ್ಮೀಯರ ಜೊತೆಗೆ ಉತ್ತಮ ಒಡನಾಟ ಇತ್ಯಾದಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಕಿರಿಕಿರಿದೆ ಪ್ರಾರಂಭದಲ್ಲಿ. ಎತ್ಕೊಳ್ತಿದ್ದಂಗೆ ವಾರ ಪ್ರಾರಂಭ ನಾಳೆ ಶುರುವಾಗಬೇಕು ಅಂದಾಗೆ ಏನೋ ವಿಘ್ನ, ಏನೋ ತೊಡಕು, ಏನೋ ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಪರಿಹಾರ ನೋಡೋಣ. ಇನ್ನು ತುಲಾರಾಶಿಯವರಿಗೆ ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಪ್ತಮಾಧಿಪತಿ ಷಷ್ಠಕ್ಕೆ ಬರ್ತಾನೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ವಸ್ತು ನಷ್ಟತೆ ಸಂಶಯ ಇಲ್ಲ. ಆದರೆ ಸಂಗಾತಿ ಶತ್ರುಗಳಾಗ್ಬಿಡ್ತಾರೆ. ಹೆಂಡತಿಗೆ ಗಂಡನೇ ಶತ್ರು, ಗಂಡನಿಗೆ ಹೆಂಡತಿನೇ ಶತ್ರು, ಆ ರೀತಿಯ ಒಂದು ವರ್ತನೆ, ಆ ಸ್ವಭಾವ ಪರಿವರ್ತನೆ ಆಗ್ಬಿಡೋ ಸಾಧ್ಯತೆ ಇರುತ್ತೆ. ಆದರೆ ಹೋರಾಟ ಇದೆ, ನಾನೇ ಗೆಲ್ತೀನಿ ಅಂತಕ್ಕಂತಹ ಹುಂಬತನ ಜಾಸ್ತಿ ಆಗುತ್ತೆ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಈ ಮಾಂದಿ ಶುಕ್ರನ ಜೊತೆಗೆ ಸೇರುತ್ತೆ ಕೊನೆಗೆ, ಮತ್ತು ಮಾಂದಿ ಅಷ್ಟಮದಲ್ಲಿ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ವಸ್ತು ನಷ್ಟತೆ, ಅಪಮಾನ, ಮುಖಭಂಗ, ಏನೋ ಒಂದು ರೀತಿ ಒಂಥರ ಕಿರಿಕಿರಿ, ಈ ಲಕ್ಷಣ ಕೂಡ ಇದೆ. ಸ್ವಲ್ಪ ಶಾಂತವಾಗಿರಿ. ಪ್ರಾರ್ಥನೆ ಏನಪ್ಪ ಅಂತಂದರೆ ತುಲಾರಾಶಿಯವರಿಗೆ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.